ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆಗೆ ಇನ್ನೆರಡು ದಿನದಲ್ಲಿ ಸರ್ಕಾರ ಅವಕಾಶ ಮಾಡಿಕೊಡಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊನೆ ಹಂತದ ತಯಾರಿ ಮಾಡಿಕೊಳ್ತಾ ಇದ್ದು, ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಹಾಯಕಿಯರಾಗಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ. ಬೆಂಗಳೂರಿನಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಿಗೆ ಸರ್ಕಾರ ಶೇಕಡ 50ರಷ್ಟು ರಿಯಾಯಿತಿ ನೀಡಿದೆ. ಈ ನಿಟ್ಟಿನಲ್ಲಿ 2 ದಿನದಲ್ಲಿ 2.24 ಕೋಟಿ ದಂಡ ಸಂಗ್ರಹವಾಗಿದ್ದು, ಪೊಲೀಸ್ ಇಲಾಖೆಯ ಸಂಚಾರಿ ಚಲನ್ನಲ್ಲಿ ದಾಖಲಾದ ಪ್ರಕರಣಗಳಿಗೆ ದಂಡ ಪಾವತಿಸಲು ವಿನಾಯಿತಿ ನೀಡಲಾಗಿತ್ತು. ಭಾನುವಾರದಿಂದ ನಿನ್ನೆಯವರೆಗೂ ಒಟ್ಟು 75,487 ಕೇಸ್ಗಳಿಂದ ದಂಡ ಪಾವತಿಯಾಗಿದೆ. ಮಂಡ್ಯದ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಅರ್ಚಕರು ಸಿಬ್ಬಂದಿಯಿಂದಲೇ ಕಳ್ಳತನ ಪ್ರಕರಣದಲ್ಲಿ ದೇಗುಲದ ಅರ್ಚಕ, ಪಾರುಪತ್ತೆದಾರ ಸೇರಿ 6 ಜನರನ್ನ ಅಮಾನತು ಮಾಡಲಾಗಿದೆ. ಕಳೆದ ಜನವರಿಯಲ್ಲಿ ದೇಗುಲದ ಹುಂಡಿಯಲ್ಲಿದ್ದ ಚಿನ್ನ, ಬೆಳ್ಳಿ ಸೇರಿ ನಗದು ಕಳ್ಳತನವಾಗಿತ್ತು. ದೇಗುಲದ ಸಿಸಿಟಿವಿ ಕೆಡಿಸಿ ಕಳ್ಳತನ ನಡೆಸಿರೋದು ಪತ್ತೆಯಾಗಿತ್ತು. ಸದ್ಯ ಅರ್ಚಕ ಸೇರಿ 6 ಮಂದಿಯನ್ನ ಅಮಾನತು ಮಾಡಿ ದೇಗುಲದ ಇಒ ಶೀಲಾ ಆದೇಶ ಹೊರಡಿಸಿದ್ದಾರೆ. ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ಹಗರಣ ಪ್ರಕರಣ ಸಂಬಂಧ ಪರೀಕ್ಷಾಂಗ ವಿಭಾಗದ ಗುತ್ತಿಗೆ ನೌಕರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಂತೇಶ್ ವೈ ಹಾಗೂ ಹನುಮೇಶ್ ಸುಡಿ ವಿರುದ್ಧ ವಿಎಸ್ಕೆ ವಿವಿ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ದೂರು ನೀಡಿದೆ. ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲು ವಿವಿ ಮಾತ್ರ ಮೀನಾಮೇಷ ಎಣಿಸ್ತಾ ಇತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ವಿವಿಯ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಎಂಎನ್ ಸಾಲಿ ನೀಡಿದ ದೂರಿನ ಅನ್ವಯ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಜೆಸಿ ನಗರದ ಸಿಮೆಂಟ್ ಶೀಟ್ ಫ್ಯಾಕ್ಟರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಶೇಷಾದ್ರಿ ಇಂಡಸ್ಟ್ರೀಸ್ ಹೆಸರಿನ ಸಿಮೆಂಟ್ ಶೀಟ್ ಫ್ಯಾಕ್ಟರಿಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ 2.96 ಕೋಟಿ ಹಣ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಹಣ ಸೀಸ್ ಮಾಡಿದ್ದಾರೆ. ಬಾರ್ನಿಂದ ಹೊರಬರ್ತಿದ್ದಂತೆ ಗ್ರಾಹಕರಿಗೆ ಬೆಂಗಳೂರಿನ ಬಾಗಲಕೋಟೆ ಪೊಲೀಸ್ ಠಾಣೆಯ ಎಎಸ್ಐ ಲಾಠಿ ರುಚಿ ತೋರಿಸಿದ್ದಾರೆ. ಈ ವೇಳೆ ಬಾರ್ನವರು ಸರಿಯಾದ ಟೈಮ್ಗೆ ಕ್ಲೋಸ್ ಮಾಡಿಲ್ಲ ಅಂದ್ರೆ ಕ್ರಮ ತೆಗೆದುಕೊಳ್ಳಿ, ಅದನ್ನ ಬಿಟ್ಟು ಈ ರೀತಿಯಾಗಿ ಸುಮ್ಮನೆ ಹಲ್ಲೆ ಮಾಡಿದ್ರೆ ಹೇಗೆ ಅಂತ ಓರ್ವ ಗ್ರಾಹಕ ಪ್ರಶ್ನೆ ಮಾಡಿದ್ದಾನೆ. ಲಾಠಿಯನ್ನ ಹಿಡಿದುಕೊಂಡೇ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದ್ದು, ಎಎಸ್ಐ ಲಾಠಿ ಬೀಸಿರುವ ಬಗ್ಗೆ ನಾರ್ತ್ ವೆಸ್ಟ್ ಡಿಸಿಪಿಗೆ ಬಾಗಲಕೋಟೆ ಇನ್ಸ್ಪೆಕ್ಟರ್ ರಿಪೋರ್ಟ್ ಕಳುಹಿಸಿದ್ದಾರೆ. ಸಿಂಪಲ್ ಸುನಿ ನಿರ್ದೇಶನದ ಸಿನಿಮಾಗಳಲ್ಲಿ ಲವ್ ಮತ್ತು ಎಮೋಷನ್ ಮೇಜರ್ ಹೈಲೈಟ್. ಅವರ ಬಹುತೇಕ ಸಿನಿಮಾಗಳಲ್ಲಿ ಈ ಭಾವನೆಗಳನ್ನ ಅಚ್ಚುಕಟ್ಟಾಗಿ ಕಟ್ಟಿಕೊಡ್ತಾರೆ. ಇದೀಗ ಮೋಡ ಕವಿದ ವಾತಾವರಣ ಎನ್ನುವ ಮತ್ತೊಂದು ಎಮೋಷನಲ್ ಲವ್ ಸ್ಟೋರಿ ಮೂಲಕ ಸುನಿ ಬರ್ತಾ ಇದ್ದಾರೆ. ಇದೇ ಜೂನ್ 26ನೇ ತಾರೀಕು ಮೋಡ ಕವಿದ ವಾತಾವರಣ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಕಾಮಿಡಿ ಕಿಲಾಡಿ ಚಿಕ್ಕಣ್ಣ ಹೀರೋ ಆಗಿ ನಟಿಸಿದ್ದ ಉಪಾಧ್ಯಕ್ಷ ಸಿನಿಮಾದಲ್ಲಿ ನನಗೆ ನೀನು ನಿನಗೆ ನಾನು ಎನ್ನುವ ರೊಮ್ಯಾಂಟಿಕ್ ಹಾಡಿನ ಮೂಲಕ ಎಲ್ಲರ ಗಮನ ಸೆಳೆದಿದ್ರು. ಈ ಹಾಡು ದೊಡ್ಡ ಹಿಟ್ ಆಗಿತ್ತು. ಇದೀಗ ಮತ್ತೊಮ್ಮೆ ಚಿಕ್ಕಣ್ಣ ಹೀರೋ ಆಗಿ ನಟಿಸ್ತಾ ಇರುವ ಲಕ್ಷ್ಮೀಪುತ್ರ ಸಿನಿಮಾದ ಮೊದಲ ಹಾಡು ಬಿಡುಗಡೆಯಾಗಿದ್ದು ಜನ ಮೆಚ್ಚುಗೆ ಗಳಿಸ್ತಾ ಇದೆ. ಕುಡಿದ ಮತ್ತಿನಲ್ಲಿದ್ದ ಪ್ರಯಾಣಿಕನ ಅವಾಂತರದಿಂದ ಸಾರಿಗೆ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಬೀದರ್ ಹೊರವಲಯದ ಶಹಾಪುರ ಗೇಟ್ ಬಳಿ ಈ ದುರ್ಘಟನೆ ನಡೆದಿದೆ. ಶಹಾಪುರ ಗೇಟ್ ಬಳಿ ಮಹಾರಾಷ್ಟ್ರ ಮೂಲದ ಪ್ರಯಾಣಿಕ ಸ್ಟೇರಿಂಗ್ ಗಟ್ಟಿಯಾಗಿ ಹಿಡಿದ ಪರಿಣಾಮ ಬಸ್ ಡಿಕ್ಕಿಯಾಗಿದೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಉಂಟಾಗಲಿದೆಯಾ ಎಂಬ ಆತಂಕ ಶುರುವಾಗಿದೆ. ಮುಂಗಾರು ಶುರುವಾದರೂ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆಗಾಲದ ಆರಂಭದಲ್ಲೇ ಮಳೆಯ ಕೊರತೆ ಎದ್ದು ಕಾಣ್ತಾ ಇದ್ದು, ಮಳೆ ಬರದಿದ್ರೆ ಬೆಂಗಳೂರಿಗೆ ಜಲಸಂಕಷ್ಟ ಫಿಕ್ಸ್ ಎನ್ನುವಂತಾಗಿದೆ. ಹೀಗಾಗಿ ನಗರದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಿರಲು ನೀರು ಸಂಗ್ರಹಕ್ಕೆ ಜಲಮಂಡಳಿ ಮುಂದಾಗಿದೆ.